ನನ್ನ ಹೆಸರು ವಿಲ್ಸನ್ ಡಿಸೋಜಾ. ವಿಲ್ಸನ್ ಸೋಜಾ ಅಂತೇಳಿ ನನ್ನ ಪೇಂಟಿಂಗಲ್ಲಿ ನಾನು ಬರೆಯುವ ಹೆಸರು. 20 ವರ್ಷದಿಂದ ಪ್ರೊಫೆಷನಲ್ ಫ್ರೀಲ್ಯಾನ್ಸ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆರ್ಟಿಸ್ಟ್ಗಳದ್ದು ಗ್ಲಾಮರ್ ಮೇಲೆ ಹೆಸರು ಬರಲ್ಲ, ಪೇಂಟಿಂಗ್ ಮೇಲೆ ಹೆಸರು ಬರುತ್ತೆ. ಕಲಾವಿದರ ಮುಖ ಪರಿಚಯ ಇರುವುದಿಲ್ಲ ಹೆಚ್ಚಿನವರದ್ದು. ಆರ್ಟಿಸ್ಟ್ಗಳಿಗೆ ಪೇಂಟಿಂಗ್ಗಳೇ ಬ್ರ್ಯಾಂಡು, ಅಲ್ಲಿ ಮನುಷ್ಯ ಬ್ರ್ಯಾಂಡ್ ಆಗಿರುವುದಿಲ್ಲ. ಚಿತ್ರಕೃತಿಗಳು ನಮ್ಮದು ಪ್ರಸಾರ ಆಗ್ತಾ ಇರ್ತವೆ, ನಾವು ಹೆಸರು ಪ್ರಸಾರ ಆಗಿರ್ತದೆ, ಆದರೆ ಯಾರು ಏನಂತ ಜನರಿಗೆ ಗೊತ್ತಿರೋದಿಲ್ಲ. ಗ್ಯಾಲರಿಗಳು ಯಾವತ್ತೂ ಆರ್ಟಿಸ್ಟ್ಗಳ ಬರೀ ಹೆಸರು ಮಾತ್ರ ಹೇಳ್ತಾರೆ ಹೊರತು ಗ್ಯಾಲರಿಗಳು ಯಾವತ್ತೂ ಇನ್ನೊಬ್ಬರಿಗೆ ಪರಿಚಯಿಸುವುದಿಲ್ಲ ಆರ್ಟಿಸ್ಟ್ಗಳನ್ನು. ಚಿತ್ರಕೃತಿಗಳು ಅಥವಾ ಕಲಾಕೃತಿಗಳು ಯಾರು ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಜನ್ಮತ ಒಂದು ಟ್ಯಾಲೆಂಟು, ಅದನ್ನು ಪೂರ್ಣವಾಗಿ ನಂಬಲಿಕ್ಕೆ ಆಗೋದಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮನ್ನು ಆಯಾ ಕಲೆಗಾರನಾಗಿ ಅಥವಾ ಯಾವುದೇ ರೀತಿಯಲ್ಲೂ ಒಬ್ಬ ಮನುಷ್ಯನ ತಲೆಯೊಳಗೆ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸುವಲ್ಲಿ ಕಾರಣ ಆಗ್ತದೆ. ನನ್ನ ಬಾಲ್ಯ ಚೆನ್ನಾಗಿತ್ತು, ನಾನು ಬೆಳೆದ ಪರಿಸರ ಭಾಳ ಚೆಂದ ಇತ್ತು. ಹಸಿರು ಸಾಗರದಲ್ಲೇ ನಾವು ಹುಟ್ಟಿದ್ದು ಬೆಳೆದದ್ದು. ಅದು ನನ್ನ ಕಲಾವಿದನಾಗಿ ಇವತ್ತೇನು ಮಾಡ್ತಾ ಇದ್ದೇನೆ ಅದಕ್ಕೆ ಪೂರಕವಾಗಿರ್ಬೋದು. ಕೆಲವರು ಹೇಳ್ತಾರೆ ಅದನ್ನು ಹೆರಿಡಿಟಿ ಅಂತೇಳಿ, ಬಟ್ ಹೆರಿಡಿಟಿಯಲ್ಲಿ ಯಾವತ್ತು ಆರ್ಟ್ ಅಂತೇಳಿ ಬರೋದು ಅಂತ ಹೇಳೋದಕ್ಕೆ ಆಗಲ್ಲ. ಹೆರಿಡಿಟಿಯಲ್ಲಿ ಬರೀ ರೋಗಗಳು ಬರ್ಬೋದು, ಆರ್ಟ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಪ್ರಮುಖವಾಗಿ ಕಾರಣ ನಮ್ಮ ಪರಿಸರ. ಚಿತ್ರಕಲೆ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿನೇ ಕಾಣಿಸಿಕ್ಕಿತ್ತು 8th 9th ಅಲ್ಲೆಲ್ಲ. ಆಮೇಲೆ ಕಲಿಕೆಯ ಮೇಲೆ ಬಹಳ ಕಷ್ಟಕರವಾದ ಕೆಲಸ ಆಗಿತ್ತು ನನಗೆ. ಕಲಿಕೆ ಪಾಠಗಳೆಲ್ಲ ಅರ್ಥ ಆಗ್ತಿದ್ದು, ಮನಸ್ಸಿರಲಿಲ್ಲ. ಬೇರೆ ಏನೇನೆಲ್ಲ ಓದ್ತಿದ್ವಿ, ಆದರೆ ಪಾಠಗಳ ಬಗ್ಗೆ ಉತ್ಸಾಹ ಅಷ್ಟೊಂದು ಇರಲಿಲ್ಲ. ಅದು ನನ್ನ ಮನೆಯವರಿಗೂ ತಿಳಿಯಿತು. ಹಾಗೆ ನನ್ನನ್ನು ಅವರು ಕೂಡ ಅಂದಾಜಾಯಿತು ಅವರಿಗೆ, ನಾನು ಇನ್ನು ಅದರಲ್ಲೇ ಮುಂದುವರಿಸಿದರೆ ಕಷ್ಟ ಇದೆ, ಅದರ ಬದಲು ನನಗೇನು ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮುಂದುವರಿಸುವ ಅಂತ ಹೇಳಿ ನಾನು ಕಲಾಶಾಲೆಗೆ ಅಂದರೆ ವಿಜುವಲ್ ಆರ್ಟ್ ಕಾಲೇಜಿದ್ದು ದಾರಿ ಹಿಡಿದೆ. ಅದರಲ್ಲಿ ನನ್ನ ಪ್ರಮುಖವಾದ ಪಾತ್ರನೇ ನನ್ನ ಅಮ್ಮ ಅಪ್ಪಂದು. ಇಲ್ಲಾಂದರೆ ನಾನು ಇವತ್ತು ಕಲಾವಿದನಲ್ಲಿ ಸಾಧ್ಯನೇ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಬ್ರೇಕ್ ಸಿಕ್ಕಿದ್ದಂದರೆ ಆರ್ಕಿಡ್ ಆರ್ಟ್ ಗ್ಯಾಲರಿ ಅಂತ, ಶ್ರೀ ವಿಲಿಯಂ ಪಾಯ್ಸ್ ಅಂತ ಹೇಳಿ ಅವರು ಆ ಸಮಯದಲ್ಲೊಂದು ಆರ್ಕಿಡ್ ಆರ್ಟ್ ಗ್ಯಾಲರಿ ಅಂತ ನಡೆಸ್ತಾ ಇದ್ದರು. ಅದರ ಜೊತೆ ನಾನು ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದೆ. ಆದರೆ ಒಂದು ದಿನ ವಿಲಿಯಂ ಪಾಯ್ಸರು ಹೇಳಿದರು, ನೀನು ಯಾವುದಾದ್ರೂ ಒಂದನ್ನು ಮಾಡು, ಫೋಟೋ ಮಾಡು, ಪೇಂಟಿಂಗ್ ಎರಡನ್ನು ನೀನು ಕೊಂಡೋದ್ರೆ ಯಾವುದು ಅಂದರೆ 2 ದೋಣಿಯಲ್ಲಿ ಕಾಲಿಟ್ಟಾಗ ಆಗ್ತದೆ ಅಂತ ಒಂದು ತಿದ್ದಿ ಹೇಳಿದರು. ನಾನು ಅದನ್ನು ಕೇಳಿದೆ, ಫೋಟೋಗ್ರಫಿ ಬಿಟ್ಬಿಟ್ಟೆ. ಈ ಪೇಂಟಿಂಗ್ಗಳು ಯಾಕೆ ತೆಗೆದುಕೊಳ್ತಾರೆ ಅಂದರೆ ನಮಗೆ ಅದರ ಮೇಲೆ ಜಾಸ್ತಿ ಕಲ್ಪನೆ ಇಲ್ಲ. ಆ್ಯಕ್ಚುಲಿ ಪೇಂಟಿಂಗ್ ಅಂದರೆ ಒಂದು ಬ್ರ್ಯಾಂಡು, ಆರ್ಟಿಸ್ಟ್ಗಳದ್ದು ಒಂದು ಬ್ರ್ಯಾಂಡಾಗಿ ಹೊರಹೊಮ್ಮುವಂಥದ್ದು ಕಲಾಕೃತಿಗಳು. ಪೇಂಟಿಂಗನ್ನು ತೆಗೆದುಕೊಂಡು ಇಡುವುದಂದರೆ ಅದೊಂದು ಇನ್ವೆಸ್ಟ್ಮೆಂಟು. ದಿನ ಕಳೆದಂತೆ ಪೇಂಟಿಂಗಿನ ಬೆಲೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನಾನು ಉಡುಪಿಯಲ್ಲೇ ಒಂದು ಸ್ಟುಡಿಯೋ ಮಾಡಿದೆ, ಇದೆ ಈ ಸ್ಟುಡಿಯೋ, ಕೈಯಾರ್ ಆರ್ಟ್ ನೆಸ್ಟ್. ಕೈಯಾರ್ ಅಂದರೆ ನನ್ನ ಊರಿನ ಹೆಸರು, ಕೈಯಾರ್ ಆರ್ಟ್ ನೆಸ್ಟ್ ಅಂತೇಳಿ ಮಾಡಿದ್ದೇನೆ. ಇದರಲ್ಲಿ ನನ್ನಿಂದಾದ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ನಾವು ಇಲ್ಲಿ ಮಾಡ್ತೀವಿ. ನಮ್ಮ ಮಹಾಲಸ ಚಿತ್ರಕಲಾ ಶಾಲೆ ಮಕ್ಕಳೆಲ್ಲ ಬಂದು ಇಲ್ಲಿ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಅಥವಾ ಚಿಕ್ಕ ಪುಟ್ಟ ಬೇರೆ ನಾಟಕಗಳು ಇದೆಲ್ಲ ನಡೀತವೆ. ಈ ಕಲೆ ಇದ್ದಲ್ಲಿ ಮನುಷ್ಯನ ಜೀವನ ಬಹಳ ಸುಂದರವಾಗಿ ಸಮೃದ್ಧಿಯಾಗಿರ್ತದೆ. ಅದು ಇವತ್ತಲ್ಲ, ಇನ್ನು ಮುಂದೆ ಆದರೂ ಕಲೆ ಬಹಳ ಮುಖ್ಯ. ಮನುಷ್ಯನ ಪ್ರತಿಯೊಂದು ಜೀವನದಲ್ಲೂ ಚಿತ್ರಕಲೆಯೂ ಮುಖ್ಯವಾಗಿದೆ. ಯಾಕೆಂದರೆ ನಾವು ಊಹಿಸುವುದಿಲ್ಲ, ಕೆಲವು ಸಲ ನಾವು ಧರಿಸುವ ಪ್ರತಿಯೊಂದು ಬಟ್ಟೆಯಲ್ಲೂ ಸಹ ನಾವು ಆರ್ಟ್ ನೋಡ್ತೇವೆ. ನಾವು ಸೀದಾ ಹೋಗಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಯಾವುದೋ ಒಂದು ಖರೀದಿ ಮಾಡಿಕೊಂಡು ಹಾಕಲ್ಲ, ಅದರಲ್ಲೂ ನಾವು ಯಾವ ರೀತಿಯ ಡಿಸೈನ್ಸ್ ಇದೆ ಎಲ್ಲ ನೋಡ್ತೀವಿ.
ಅದರ ಹಿಂದೆ ಒಬ್ಬ ಕಲಾವಿದನ ಕೈಯಾಡ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ನಾವು ಡಿಸೈನ್ಸ್ ನೋಡ್ತೀವಿ. ನಾವು ಊಟ ಮಾಡುವ ತಟ್ಟೆಯಿಂದ ಹಿಡಿದು ಬಾತ್ರೂಮಿಗೆ ಹಾಕುವ ಟೇಲ್ಸ್ವರೆಗೂ ನಾವು ಡಿಸೈನ್ ನೋಡಿಕೊಂಡೇ ಹಾಕೋದು. ಅದರಿಂದ ಪ್ರತಿಯೊಂದರ ಹಿಂದೆಯೂ ಕಲಾವಿದನ ಕೆಲಸ ಇರುತ್ತೆ. ಆದ ಕಾರಣ ಕಲೆ, ಚಿತ್ರಕಲೆಯನ್ನು ಕಲಿತವನಿಗೆ ಎಲ್ಲಿಲ್ಲ ಎಲ್ಲಿ ಒಂದು ಕಡೆ ಕೆಲಸ ಇದ್ದೇ ಇರುತ್ತೆ. ನನ್ನದೇ ಒಂದು ಶೈಲಿ ಇದೆ. ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಶೈಲಿ ಕಂಡುಕೊಳ್ತಾರೆ. ನಂದು ಶೈಲಿ ಸೆಮಿ ಅಬ್ಸ್ಟ್ರಾಕ್ಟ್ ಅಂತ ಹೇಳಿ, ಬಹಳ ಸಂತೋಷ ಕೊಟ್ಟ ಕೆಲಸ ನನಗೆ ಆರ್ಟ್. ಅದು ಗೌರವ ಕೊಡುತ್ತೆ, ಆಮೇಲೆ ನಮಗೆ ಆತ್ಮಸಂತೋಷ ಇದೆ. ನಾನು ಕಲಿತದ್ದು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಆತ್ಮತೃಪ್ತಿ ಇದೆ. ಅದಕ್ಕಿಂತ ಮಿಗಿಲಾದ್ದು ಯಾವುದಿಲ್ಲ. ಚಿತ್ರಕಲೆಯಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಇತ್ತು ನನಗೆ. ಆವಾಗ ಅಬ್ಸ್ಟ್ರಾಕ್ಟು ಪೇಂಟಿಂಗ್ ಮಾಡ್ತಾಯಿದ್ದೆ ಜಾಸ್ತಿಯಾಗಿ. ಅಬ್ಸ್ಟ್ರಾಕ್ಟು ಕೆಲವರಿಗೆ ಇಷ್ಟ ಆಗ್ತಿತ್ತು, ಅದು ನನಗೂ ಇಷ್ಟ ಆಗ್ತಿತ್ತು, ನಾನು ಮಾಡ್ತಾಯಿದ್ದೆ, ಅದರಲ್ಲಿ ಸಂತೋಷ ಪಡ್ತಿದ್ದೆ. ಆದರೆ ಒಂದಿನ ಇದು ನಾನು ಏನು ಮಾಡ್ತಾಯಿದ್ದೇನೆ ಅನ್ನೋ ಕಲ್ಪನೆ ಬಂತು. ಕೊನೆಗೆ ನಾನು ಸ್ವಲ್ಪ ಸ್ಕಿಲ್ಡ್ ಏನೋ ಮಾಡಬೇಕು, ಅಬ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೇನೆ, ಯಾಕೆ ಮಾಡ್ತಾಯಿದ್ದೇನೆ, ಇದೇನು ಮಾಡ್ತಾಯಿದ್ದೇನೆ ಅನ್ನೋ ಒಂದು ಕ್ವಶನ್ ನನ್ನ ತಲೆಯೊಳಗೆ ಕೊರೀಲಿಕ್ಕೆ ಶುರು ಆಯಿತು. ಪಿಕಾಸೋ, MF ಹುಸೇನ್ ಅವರನ್ನೆಲ್ಲ ನಾನು ಇನ್ಫ್ಲೂಯೆನ್ಸ್ ಆಗಿ ತಗೊಂಡ್ಬಂಡೆ. ಅವರ ಚಿತ್ರಗಳು ನನಗೆ ತುಂಬ ಆಸಕ್ತಿಯನ್ನು ಮೂಡಿಸ್ತಿತ್ತು. ಅದನ್ನು ನನ್ನ ಚಿತ್ರಗಳಲ್ಲಿ ಅದೇ ರೀತಿಯ ಸ್ವಲ್ಪ ಹೊಂದಾಣಿಕೆ ಬರುವ ಹಾಗೆ ಮಾಡಿಕೊಂಡೆ. ಆಮೇಲೆ ಅದೇ ಇದನ್ನು ನನ್ನ ಸ್ಟೈಲಲ್ಲಿ ಸ್ವಲ್ಪ ಫೋರ್ಸೇಬಲ್ ಆಗಿ ಮಾಡಲಿಕ್ಕೆ ಶುರು ಮಾಡಿದೆ. ಮೊದಲ ಶೋ ನಂದು ಪೇಂಟಿಂಗ್ ಶೈಲಿನೇ ಬೇರೆ ಇತ್ತು. ನಾನು ಜಾಸ್ತಿ ನ್ಯೂಡಿಟಿಯನ್ನು ಜಾಸ್ತಿ ಅವಲಂಬನೆ ಮಾಡ್ತಾಯಿದ್ದೆ ಆವಾಗ. ಆಮೇಲೆ ಮತ್ತು ನನ್ನ ಚಿತ್ರಗಳಲ್ಲಿ ಹೆಚ್ಚಿನದು ಮಹಿಳಾ ಪ್ರಾಧಾನ್ಯತೆ ಜಾಸ್ತಿ ಇರುತ್ತೆ. ಯಾಕಂತ ಕೇಳೋದಕ್ಕೆ ಹೋದರೆ ನನಗೆ ಏನು ನನ್ನ ಜೀವನದಲ್ಲಿ ಹೆಚ್ಚಿನದು ಸಿಕ್ಕಿದೆಯೋ ಮಹಿಳೆಯಿಂದನೇ. ಉದಾಹರಣೆ ನನ್ನ ತಾಯಿ, ನನಗೆಲ್ಲ ಸಪೋರ್ಟ್ ಮಾಡಿದ್ದು ನನ್ನ ತಾಯಿ. ಯಾಕಂದರೆ ನನ್ನ ಫಸ್ಟ್ ಇಯರಲ್ಲಿ ನನ್ನ ತಂದೆ ತೀರ್ಕೊಂಡ್ರು ಆ್ಯಕ್ಸಿಡೆಂಟಲ್ಲಿ. ಆಮೇಲೆ ನನ್ನನ್ನು ಸಾಕಿದ್ದು, ಮಾಲಸದ್ದು ಎಲ್ಲ ನನ್ನ ಖರ್ಚು ವೆಚ್ಚಗಳನ್ನೆಲ್ಲ ಮಾಡಿದ್ದು ನನ್ನ ತಾಯಿ. ಮಹಿಳೆ ಅನ್ನೋದೊಂದು ಯಾವತ್ತೊಂದು ಅದ್ಭುತವಾಗಿ ಕಾಣುವಂಥ ಒಂದು ವಿಚಾರ ನನಗೆ. ಅದು ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ ಪ್ರಕೃತಿ ಕರುಣಿಸಿದ ಒಂದು ಅದ್ಭುತ ಶಕ್ತಿ ಅಂತ ಹೇಳ್ಬೋದು. ಅದೇ ಮಹಿಳೆ ಎಲ್ಲ ದೃಷ್ಟಿಯಲ್ಲೂ ಮಹಿಳೆ ನಮಗೆ ಪ್ರಕೃತಿಯಾಗಿ ಕಾಣ್ತಾಳೆ. ನನಗೆ ತುಂಬ ಪೇಂಟಿಂಗ್ಗಳನ್ನು ನಾನು ನೇಚರ್ ಕ್ರಾಫ್ಟ್ ಅಂತಲೇ ಒಂದು ಸಬ್ಜೆಕ್ಟಲ್ಲೆಲ್ಲ ಮಾಡಿದೆ. ನೇಚರ್ ಕ್ರಾಫ್ಟ್ ಅಂದರೆ ನೇಚರೇ ತಯಾರಿಸಿದ ಒಂದು ಕ್ರಾಫ್ಟ್ ಅಂದರೆ ಹುಡುಗಿ ಅಂತೇಳಿ. ಸೌಂದರ್ಯದ ದೃಷ್ಟಿಯಲ್ಲೂ ನಮಗೆ ಹುಡುಗಿ ಚೆನ್ನಾಗಿ ಕಾಣ್ತಾರೆ. ನಮಗೆ ತುಂಬ ಹೆಲ್ಪ್ ಆಗಿ ಮಾಡುವಂಥದ್ದು ಕೂಡ ನಮ್ಮ ಅದೇ ತಾಯಿ, ಮಡದಿ ಎಲ್ಲರೂ ನಮಗೆ ಒಂದು ಬಹಳ ಆತ್ಮೀಯರಾಗಿ ಕಾಣ್ತಾರೆ. ಆಮೇಲೆ ನನ್ನ ಹೆಚ್ಚಿನ ಚಿತ್ರಗಳು ಫೆಮಿನೈನ್ ಬೇಸ್ಡಲ್ಲೇ ಇರುತ್ತೆ. ಆ ಸಮಯದಲ್ಲಿ ನಾನು ರಚಿಸಿದ ಚಿತ್ರಗಳು ಜಾಸ್ತಿ ಲಯಬದ್ಧವಾಗಿ ಇರುವಂಥದ್ದು ಎಲ್ಲ ಮಾಡ್ತಾಯಿದ್ದೆ ಮೊದಲಿಗೆ. ಆದರೆ ಈಗ ಕ್ರಮೇಣ ಅದು ಚೇಂಜ್ ಆಗಿ ಸ್ವಲ್ಪ ಸ್ಟ್ರೋಕ್ಸ್ ಎಲ್ಲ ಜಾಸ್ತಿ ಆಗಿ ಆದಷ್ಟು ಫೋರ್ಸ್ನೆಸ್ ಎಲ್ಲ ಜಾಸ್ತಿ ಬರುವ ಹಾಗೆ ಬಿಂಬಿತ ಆಗಿ ಬರ್ತಾಯಿದ್ವು. ಈ ಗ್ಯಾಲರಿಗಳು ನಮ್ಮ ಯಾವ ವರ್ಕ್ ಜಾಸ್ತಿ ಮೂಮೆಂಟ್ ಆಗುತ್ತವೋ ಅವುಗಳನ್ನೇ ನಮ್ಮ ಹತ್ರ ಮಾಡಿಸ್ತಾರೆ. ಅದು ನಮಗೆ ದುಡ್ಡಿನ ವಿಷಯದಲ್ಲಿ ಒಳ್ಳೆಯದು, ಯಾಕಂದರೆ ನಮಗೆ ಅವರು ಸೇಲ್ ಮಾಡಿ ಕೊಡ್ತಾರೆ, ನಮಗೆ ಖರ್ಚಿಗೆ ಆಗುತ್ತೆ. ಆದರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಪೇಂಟಿಂಗ್ ಒಂದು ಸ್ವಲ್ಪ ಒಂದೇ ರೀತಿಯ ಸಿಮಿಲೈಸ್ ಇದಕ್ಕೆ ಹೋಗುತ್ತೆ. ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗಳು ಅವರು ಹೇಳಿದ ಮೇಲೆ ನಾವು ಅದರ ಮೇಲೆ ಸ್ವಲ್ಪ ಒತ್ತಡ ಬೀಳುತ್ತೆ ನಮಗೆ. ಚಿತ್ರಕಲೆಯಲ್ಲಿ ಬೆಲೆ ಯಾರು ಕೂರಿಸ್ತಾರೆ ಅಂದರೆ ಹೆಚ್ಚಾಗಿ ನಾವು ಮೊದಲಿಗೆ ಮೊದಲು ಚಿತ್ರ ಯಾವುದು ರಚಿಸ್ತೀವೋ ಆವಾಗ ನಾವು ಏನಂತೀವಿ, ಇದಕ್ಕಿಷ್ಟು ನಾವು ಖರ್ಚು ಮಾಡಿದ್ದೀವಿ, ಈ ಥರದ್ದು ಪೇಂಟ್ ಯೂಸ್ ಮಾಡಿದ್ದೀವಿ, ಈ ಸೈಜ್ ಕ್ಯಾನ್ವಾಸ್ ಇದೆ, ಇಷ್ಟು ಟೈಮ್ ತಗೊಂಡಿದ್ದೀವಿ, ಅದರ ಮೇಲೆಲ್ಲ ನಾವು ಮೊದಲಿಗೆ ಹಾಗೆ ಯೋಚನೆ ಮಾಡ್ತಾಯಿದ್ವಿ. ಆದರೆ ಆಮೇಲೆ ಏನಾಗ್ತದೆ ಅಂದರೆ ಈ ಗ್ಯಾಲರಿಗಳು ಅವರೇ ಒಂದು ನಿರ್ದಿಷ್ಟ ಬೆಲೆಯನ್ನು ಅವರು ಇಡ್ತಾರೆ. ಇಷ್ಟಕ್ಕೆ ನಿನ್ನ ಪೇಂಟಿಂಗ್ ಮೂವ್ ಇದೆ ಅಥವಾ ಮೂವಿಂಗ್ ಜಾಸ್ತಿ ಇದೆ ಅಂತ ಆದರೆ ಆಟೋಮೆಟಿಕ್ ನಾವು ವರ್ಷನೂ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಕೆಲವು ಚಿತ್ರಗಳಿಗೆ ಲಕ್ಷದ ಮೇಲೆ ನಮ್ಮದು ಪೇಂಟಿಂಗ್ಗಳೆಲ್ಲ ಸೇಲ್ ಆಗ್ತವೆ. ಅಷ್ಟಕ್ಕೆ ಯಾವಾಗಲೂ ಹೋಗಬೇಕು ಅಂತ ಏನಿಲ್ಲ, ಕೆಲವು ಸಲ ಕಡಿಮೆನೂ ಆಗ್ತವೆ. ಕೆಲವು ಸಲ ನಮಗೆ ತುಂಬ ಇಷ್ಟ ಆದ ಒಂದು ಪೇಂಟಿಂಗ್ ಇದೆ, ಅದಕ್ಕೆ ನಮಗೆ ಸ್ವಲ್ಪ ಜಾಸ್ತಿ ರೇಟ್ ಸಿಗಬೇಕು ಅಂತ ಹೇಳಿ ಆಸೆ ಇರುತ್ತೆ, ಅಥವಾ ತುಂಬ ಕೆಲಸ ಮಾಡಿರ್ತೀವಿ. ಈಗ ನಾನು ತುಂಬ ಸ್ಪೀಡು ವರ್ಕ್ ಮಾಡ್ತೀನಿ. ಅಂದರೆ ಸಾಧಾರಣ ದೊಡ್ಡ ಸೈಜ್ ಕ್ಯಾನ್ವಾಸ್ ಆದರೂ ನಾನು 1-2 ದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ.
ಹಾಗಂತ ಎಲ್ಲರದ್ದು ಶೈಲಿ ಆ ರೀತಿ ಇರೋದಿಲ್ಲ. ಕೆಲವರದ್ದು ತಿಂಗಳುಗಟ್ಟಲೆ ತಗೊಂಡು ವರ್ಕ್ ಮಾಡೋರು ಇದ್ದಾರೆ. ಅವರಿಗೆ ಆ ರೇಟ್ ಸಿಕ್ಕಿದರೆ ಅಲ್ಲಿ ಸಾಕಾಗಲ್ಲ. ಯಾಕಂದರೆ ಒಂದು ತಿಂಗಳಿಗೆ ಒಂದೇ ಪೇಂಟಿಂಗ್ ಮಾಡೋರು ಇರ್ತಾರೆ, ವಾರಕ್ಕೊಂದು ಪೇಂಟಿಂಗ್ ಮಾಡೋರು ಇರ್ತಾರೆ. ತುಂಬ ಕೆಲಸ ಇದೆ, ಶ್ರಮ ಇದೆ. ಹಾಗೆ ಅವರಿಗೆ ಇಷ್ಟ ಬಂದಾಗೆ ಅಂತೂ ಕೊನೆಗೆ ಆರ್ಟಿಸ್ಟ್ಗಳೇ ಅದರ ಪ್ರಮುಖ ದಣಿಗಳು. ಯಾಕಂದರೆ ಅವನಿಗೆ ಬೇಕಾದ ಹಾಗೆ ಅದಕ್ಕೆ ಬೆಲೆ ಏರಿಸ್ಬೋದು, ಇಳಿಸುವ ಹಕ್ಕು ಇದೆ. ಆದರೆ ವ್ಯಾವಹಾರಿಕವಾಗಿ ನಾವು ಗ್ಯಾಲರಿಗಳ ಜೊತೆ ಸ್ವಲ್ಪ ಹೊಂದಾಣಿಕೆಯಾಗಿ ನಡೆದುಕೊಳ್ಬೇಕಾಗ್ತದೆ. ನಾನು ಯಾವತ್ತೂ ನಮಗೆ ಪೇಂಟಿಂಗಿಗೆ ಸಿಗೋ ರೇಟ್ ಎಲ್ಲ ನಾವು ತುಂಬ ತೃಪ್ತಿ ಪಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಅನ್ನಿಸ್ತದೆ ಇದಕ್ಕೆ ತುಂಬ ಕಡಿಮೆ ಆಯಿತು, ಕೆಲವು ಸಲ ಅನ್ನಿಸ್ತದೆ ಪರವಾಗಿಲ್ಲ ಇದಕ್ಕೆ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತದೆ ಕೆಲವು ಸಲ. ಹಾಗೆ ನಾವು ಹೊಂದಾಣಿಕೆಯಲ್ಲಿ ಇರ್ತೇವೆ ಯಾವಾಗಲೂ. ಯಾಕಂದರೆ ನಾವು ಸ್ವಲ್ಪ ಮಾರುಕಟ್ಟೆಯಲ್ಲಿ ಇವಾಗ ನನ್ನ ಉದ್ದೇಶ ಏನಂದರೆ, ನನ್ನದು ಪ್ರಥಮ ಇದು ಸ್ಪೆಷಲಾಗಿ ಹೇಳೋದು, ನಾನು ಯೋಚನೆ ಮಾಡೋದು ಹೇಗೆಂದರೆ, ನಮಗೆ ಬೆಲೆಗಿಂತ ಒಂದು ಕೃತಿ ಹೊರಗಡೆ ಹೋಗೋದು ಬಹಳ ಮುಖ್ಯ. ಯಾಕಂದರೆ ನಮ್ಮನ್ನು ನಾಳೆ ಉಳಿಸೋದು ಬೆಲೆ ಅಲ್ಲ, ಹಣ ಅಲ್ಲ, ನಮ್ಮ ಕೃತಿ. ಅದು ಯಾವತ್ತಿಗೂ ಅಮರವಾಗಿರ್ತದೆ. ಅದು ಎಷ್ಟೋ ವರ್ಷ ಬಾಳಿಕೆ ಬರ್ಬೋದು, ನಮಗೆ ಅಷ್ಟು ವರ್ಷ ಲೈಫ್ ಇರಲ್ಲ. ಇವಾಗ ನಾವು ಪೇಂಟಿಂಗ್ ರಚಿಸ್ತೀವಿ, ಆದರೆ ನಾವು ಅದಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಮಗಿಂತ ಹೆಚ್ಚಿನ ಮರ್ಯಾದೆಯನ್ನು ಅವರು ಕೊಡ್ತಾರೆ, ನಮಗಿಂತ ಹೆಚ್ಚಿನ ಜ್ಞಾನ ಅವರಿಗಿರ್ತದೆ. ಅವರು ಪೇಂಟಿಂಗನ್ನು ನೋಡುವ ದೃಷ್ಟಿನೇ ಬೇರೆ ಇರ್ತದೆ. ಬಹಳ ಮೆಚ್ಚುವಂಥ ಒಂದು ಸಂಗತಿ ಅಂದರೆ, ನಾವು ಪೇಂಟಿಂಗನ್ನು ಒಂದು ವಿದೌಟ್ ಫ್ರೇಮು ಎಲ್ಲಿ ಅದನ್ನು ನೇತಾಡಿಸಿ ಏನಾದರೂ ಮಾಡ್ತಾ ಇರ್ತೀವಿ. ಅಂದರೆ ನಮಗೆ ಜಾಗದ್ದು ಪ್ರಾಬ್ಲಮ್ ಇರುತ್ತೆ ಇಲ್ಲಿ ಬೇರೆ. ಆದರೆ ಅವರು ಹಾಗಲ್ಲ. ಆ ಪೇಂಟಿಂಗನ್ನು ಅವರು ನೆಲದಲ್ಲಿ ಸಹ ಇಡಲ್ಲ ಕೆಲವರು, ಅದಕ್ಕೆ ಆದ ಮರ್ಯಾದೆ ಕೊಟ್ಟೇ ಮಾಡೋದು ಅವರು. ಅಂಥ ಒಂದು ಅಂದರೆ ಪೇಂಟಿಂಗ್ ಮೇಲೆ ಅಷ್ಟೊಂದು ಭಕ್ತಿ, ಭಯಭಕ್ತಿ ಅಂತ ಹೇಳ್ತೀವಿ ನಾವು, ಅದನ್ನು ಇರಿಸ್ಕೊಂಡಿರ್ತಾರೆ ಕೆಲವರು. ಅದು ನಿಜವಾದ ಪ್ರೋತ್ಸಾಹ. ಅದನ್ನು ನೋಡಿದರೆ ನಮಗೆ ಏನು ಹೇಳ್ತೀವಿ, ಮನಸ್ಸು ತುಂಬುತ್ತದೆ. ಯಾವತ್ತೂ ನಾವು ಹಣದ ಲೆಕ್ಕ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ. ಚಿತ್ರಗಳಲ್ಲಿ ನನ್ನ ನೆನಪಿಟ್ಟರೆ ನನಗೆ ಖುಷಿ. ಯಾಕಂದರೆ ನನ್ನನ್ನು ಮುಖತವಾಗಿ ಪರಿಚಯ ಇರೋರು ಕಡಿಮೆ. ನಮ್ಮ ಊರಿನವರಿಗೆ ಮಾತ್ರ ಅಲ್ಲ ಪರಿಚಯ ಇರೋದು, ಹೊರಗಿನವರಿಗೆ ನಮ್ಮ ಮುಖ ಪರಿಚಯ ಇರೋಲ್ಲ. ನಾನು ಮೊದಲಿಗೆ ಹೇಳಿದಾಗೆ ಆರ್ಟಿಸ್ಟ್ಗಳ ಮುಖ ಪರಿಚಯದ್ದು ಅಂದರೆ ಇವಾಗ ಫಿಲ್ಮ್ ಸ್ಟಾರ್ಗಳೆಲ್ಲ ಅವರ ಮುಖ ಪರಿಚಯದಿಂದ ಅವರು ಹಿಟ್ಟಾಗಿರ್ತಾರೆ, ಅಥವಾ ಅವನ ಮುಖ ನೋಡಿದ್ರೇ ಜನ ಮುಗಿ ಬೀಳ್ತಾರೆ. ಅಂಥ ಕ್ರೇಜ್ ಆರ್ಟಿಸ್ಟ್ಗಳಿಗೆ ಬರೋದಿಲ್ಲ. ಆರ್ಟಿಸ್ಟ್ಗಳದ್ದು ಪೇಂಟಿಂಗ್ಗಳನ್ನು ನೋಡೋದು. ಆರ್ಟಿಸ್ಟ್ಗಳನ್ನು ಯಾರು ನೋಡ್ತಾರೆ? ಇವಾಗ ರಂಗಕರ್ಮಿಗಳಿಗೆಲ್ಲ ಮುಖ ತೋರಿಸುವಂಥ ಒಂದು ಅಲ್ಲಿ ಅಗತ್ಯ ಇದೆ. ಅವರದ್ದು ಮುಖದ ಮೇಲೇ ಅವರ ಎಲ್ಲ ಅಡಗಿದೆ. ನಮಗೆ ಹಾಗಲ್ಲ. ನಮ್ಮದು ಪೇಂಟಿಂಗ್ಗಳನ್ನು ನೋಡೋದು. ನಮ್ಮ ಗ್ಲಾಮರ್ ಯಾರು ನೋಡಲ್ಲ. ಕೆಲವರು ಹೆಚ್ಚಿನದು ಆರ್ಟಿಸ್ಟ್ ಯಾರು ಅಂತಲೇ ಗೊತ್ತಿರಲ್ಲ, ಬರೀ ಹೆಸರು ಅಷ್ಟೇ ಗೊತ್ತಿರೋದು ಆರ್ಟಿಸ್ಟ್ಗಳದ್ದು. ಮತ್ತು ಪೇಂಟಿಂಗ್, ನಮ್ಮ ಸಿಗ್ನೇಚರ್ ಪೇಂಟಿಂಗ್ ಮೇಲೆ ಇರುತ್ತೆ. ಅಂದರೆ ಪೇಂಟಿಂಗ್ ಮೇಲೆ ಬರೆದ ಸಿಗ್ನೇಚರ್ಗಿಂತ ನಮ್ಮ ಪೇಂಟಿಂಗನ್ನು ನೋಡಿದಾಗಲೇ ಜನರಿಗೆ ತಿಳಿಯುತ್ತೆ ಇದು ಒಂದು ಪೇಂಟಿಂಗ್ ಅಂತೇಳಿ. ಅದು ಬಹಳ ಮುಖ್ಯ. ನಾನು ಈಗ ಸದ್ಯ ಮಾಡಿದಿರುವಂಥ ಜಾಸ್ತಿ ಪೇಂಟಿಂಗ್ಗಳಲ್ಲಿ ಮ್ಯೂಸಿಕ್ ಸೀರೀಸ್ ಜಾಸ್ತಿ ಮಾಡ್ತಾ ಇರ್ತೀನಿ. ಅಂದರೆ ಜನರು ಯಾವಾಗಲೂ ಸ್ವಲ್ಪ ಜಾಯ್ಫುಲ್ ಪೇಂಟಿಂಗ್ಗಳನ್ನು ಇಷ್ಟಪಡ್ತಾರೆ. ನನಗೂ ಅದು ಇಷ್ಟ. ಹೆಚ್ಚಾಗಿ ನಮ್ಮದು ಕರಾವಳಿ ಪ್ರದೇಶ ಆದ ಕಾರಣ ಮೀನುಗಾರಿಕೆ ಸಂಬಂಧಪಟ್ಟದ ಹಲವಾರು ಚಿತ್ರಗಳನ್ನು ಮಾಡಿದ್ದೇನೆ. ಒಂದು ಪೇಂಟಿಂಗ್ ವಿಧಾನಸೌಧದಲ್ಲಿ ಕೂಡ ಇತ್ತು, ಅದು ಮೀನುಗಾರಿಕೆ ಮೇಲೆ ಮಾಡಿರೋಂಥದ್ದು. ಈಗ ಇದೆಯೋ ಗೊತ್ತಿಲ್ಲ, ಒಂದ್ಸಲ ಇತ್ತು. ಈ ಚಿತ್ರದಲ್ಲಿ ನಾನು ಮಹಿಳಾ ಸಂಗೀತಗಾರರನ್ನು ನಾನು ಚಿತ್ರಿಸ್ತಿದ್ದೇನೆ. ಇದರಲ್ಲಿ ಸಿತಾರ್ ಇದೆ, ತಂಬೂರಿ ಇದೆ, ಮತ್ತು ಒಂದು ಹಾರ್ಮೋನಿಯಂ ಇದೆ, ತಬಲಾನೂ ಇದೆ, ಕೊಳಲು ಇದೆ, ಮತ್ತು ವಾಯಲಿನ್ ಇದೆ. ಎಲ್ಲ ಮ್ಯೂಸಿಷಿಯನ್ಸುಗಳು ಮಹಿಳೆಯರು. ಇದು ನನಗೆ ಆ ಒಂದು ಕಲರ್ ಸ್ಕೀಮ್ ಇದೆಯಲ್ಲ, ಅದನ್ನು ನಾನು ಸ್ವಲ್ಪ ಹಳದಿ ಮತ್ತು ಬ್ಲೂ ಮಿಶ್ರಿತ ಇದರಲ್ಲಿ ಕೊಟ್ಟಿದ್ದೀನಿ. ಅಂದರೆ ಒಂಥರ ಡ್ರೀಮ್ ಇಫೆಕ್ಟ್ ಬರುತ್ತೆ. ಆ ಸಂಗೀತದ ಒಂದು ಅದ್ಭುತ ಅನುಭವ ನಮಗೆ ನೀಡುವಂಥದ್ದು. ಈ ಒಂದು ಚಿತ್ರವನ್ನು ನಾನು ಮಹಿಳಾ ಸಂಗೀತಗಾರರು ಅಂತೇಳಿ ಮಾಡ್ತಾಯಿದ್ದೇನೆ.